ಎಲ್ಲರಿಗೂ ನಮಸ್ಕಾರ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ. ಸಮಸ್ಯೆಯು ಈ ರೀತಿಯಾಗಿದೆ. ಕೊಟ್ಟಿರುವ ಚಿತ್ರದಲ್ಲಿ ಎಬಿಸಿ ಸಮಬಾಹು ತ್ರಿಭುಜವಾಗಿದೆ. ಪ್ರತಿಯೊಂದು ಬಾಹುವಿನ ಉದ್ದವು 24 ಸೆಂಟಿಮೀಟರ್ ಆಗಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಇಲ್ಲೊಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಅದರ ಹೆಸರು ಎಬಿಸಿ ಅಂತ. ಇದೊಂದು ಸಮಬಾಹು ತ್ರಿಭುಜ ಆಗಿದೆ. ಸಮಬಾಹು ತ್ರಿಭುಜ ಅಂದರೆ 3 ಬಾಹುಗಳ ಅಳತೆ ಸಮನಾಗಿರುತ್ತೆ, ಜೊತೆಗೆ 3 ಒಳಕೋನಗಳು 60 ಡಿಗ್ರಿಗೆ ಸಮನಾಗಿರುತ್ತೆ. ಇಲ್ಲಿ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಪ್ರತಿಯೊಂದು ಬಾಹುವಿನ ಉದ್ದ 24 ಸೆಂಟಿಮೀಟರ್ ಆಗಿದೆ. ಹಾಗಿದ್ರೆ ಎ ಬಿ ಅನ್ನುವಂತಹದ್ದು 24 ಸೆಂಟಿಮೀಟರ್ ಆಗುತ್ತೆ. ನಾವೀಗ ಛಾಯೆಗೊಳಿಸಿದ ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗಿದೆ. ಇದನ್ನು ನಾವು ಮಾಡೋದು ಹೇಗೆ ನೋಡಿ. ನಾವು ಕಂಡುಹಿಡಿಬೇಕಾಗಿರೋದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ, ಅಂದರೆ ಇಲ್ಲಿ ಬಣ್ಣವನ್ನು ತುಂಬಿದೆಯಲ್ಲ, ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿಬೇಕಾದ್ರೆ ಮುಖ್ಯವಾಗಿ ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಮೊದಲಿಗೆ ಕಂಡುಹಿಡ್ಕೊಳ್ಳೋಣ. ಕಂಡುಹಿಡ್ಕೊಂಡು ಅದರಲ್ಲಿ ಈ ಒಳಭಾಗದಲ್ಲಿರುವಂತಹ ಈ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ಕಳೆದು ಬಿಡೋಣ. ಅಂದರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣದಿಂದ ಈ ವೃತ್ತದ ವಿಸ್ತೀರ್ಣವನ್ನು ಕಳೆದು ಬಿಟ್ಟರೆ ಇಲ್ಲಿರುವಂತಹ ಈ ಛಾಯೆಗೊಳಿಸಿದ ಭಾಗಗಳ ವಿಸ್ತೀರ್ಣ ನಮಗೆ ಸಿಗುತ್ತೆ. ಹಾಗಾದರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಏನು ಮಾಡಬೇಕು? ಮುಖ್ಯವಾಗಿ ಇದನ್ನು ಕಂಡುಹಿಡಿಯೋದಕ್ಕೆ ನಮಗೆ ಇಲ್ಲಿರುವಂತಹ ಬಾಹುವಿನ ಉದ್ದ ಗೊತ್ತಿದ್ರೆ ಸಾಕು, ಕಂಡುಹಿಡಿಯಬಹುದು. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗೆ? ಈ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ಇದರ ತ್ರಿಜ್ಯದ ಅಳತೆ ನಮಗೆ ಗೊತ್ತಿರಬೇಕು. ಆದರೆ ಈ ಲೆಕ್ಕದಲ್ಲಿ ಎಲ್ಲೂ ಕೂಡ ತ್ರಿಜ್ಯದ ಅಳತೆಯನ್ನು ಕೊಟ್ಟಿಲ್ಲ. ಹಾಗಾದರೆ ಮೊದಲಿಗೆ ಈ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಬೇಕಾಗಿರುವಂತಹ ತ್ರಿಜ್ಯದ ಅಳತೆಯನ್ನು ಕಂಡುಹಿಡಿಯೋಣ. ಹೇಗೆ ಕಂಡುಹಿಡಿಯೋದು? ಮಕ್ಕಳೇ, ಈ ಸಮಬಾಹು ತ್ರಿಭುಜ ಇದೆಯಲ್ಲ, ಇದರ ಒಂದು ವಿಶೇಷತೆ ಇದೆ. ಅದೇನಂತಂದರೆ, ಈ ಸಮಬಾಹು ತ್ರಿಭುಜಕ್ಕೆ ನಾನೊಂದು ಎತ್ತರವನ್ನು ಅಥವಾ ಲಂಬವನ್ನು ಎಳೆದೆ ಅಂತ ಇಟ್ಕೊಂಡ್ರೆ ಅದು ಈ ರೀತಿಯಾಗಿ ವೃತ್ತದ ಕೇಂದ್ರದಿಂದ ಹಾದು ಹೋಗಿ ಬರುತ್ತೆ. ಇಲ್ಲಿ ಗಮನಿಸಿ, ಓ ಡಿ ಅನ್ನುವಂತಹದ್ದು ವೃತ್ತದ ತ್ರಿಜ್ಯ ಆಯಿತು. ನಾವೀಗ ಗಮನಿಸಬೇಕಾದಂತಹ ಈ ಸಮಬಾಹು ತ್ರಿಭುಜದ ಒಂದು ವಿಶೇಷ ಗುಣ ಏನಪ್ಪ ಅಂತಂದರೆ, ಇಲ್ಲಿರುವಂತಹ ಈ ತ್ರಿಜ್ಯದ ಉದ್ದ ಎಷ್ಟಿದೆಯೋ ಅಷ್ಟೇ ಉದ್ದ ಇಲ್ಲಿಂದ ಇಲ್ಲಿಗಿರುತ್ತೆ. ಯಾಕೆಂದರೆ ಇದು ಕೂಡ ವೃತ್ತದ ತ್ರಿಜ್ಯ ಆಗೇ ಆಗುತ್ತೆ. ಹಾಗಾದರೆ ಇದರಲ್ಲಿ ವಿಶೇಷತೆ ಏನು? ವಿಶೇಷತೆ ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಈ ತುದಿಯಿಂದ ಏನವರೆಗೆ ಇರುತ್ತೆ. ಅಂದರೆ ಎ ಇಂದ ಡಿ ವರೆಗೆ 3 ಸಮಭಾಗಗಳನ್ನು ನಾವಿಲ್ಲಿ ಕಾಣಬಹುದು. ನಾವೀಗ ಎ ಡಿಯ ಉದ್ದವನ್ನು ಕಂಡುಹಿಡ್ಕೊಂಡ್ರೆ ಅದರಲ್ಲಿ 3ನೇ ಒಂದು ಭಾಗ ಈ ವೃತ್ತದ ತ್ರಿಜ್ಯ ಆಗುತ್ತೆ. ಅಂದರೆ ಈ ಓ ಡಿ ಅನ್ನುವಂತಹದ್ದು ಎ ಡಿಯಲ್ಲಿ 3ನೇ ಒಂದು ಭಾಗ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ನಮ್ಮ ಮೊದಲ ಕೆಲಸ ಏನು? ಹಾಗಾದರೆ ಓ ಡಿ ಬೇಕು ಅಂದರೆ ಎ ಡಿಯನ್ನು ಕಂಡುಹಿಡಿಬೇಕು. ಇದನ್ನು ಕಂಡುಹಿಡಿಯೋದಕ್ಕೆ ನಾವೀಗ ಇಲ್ಲಿರುವಂತಹ ಎ ಬಿ ಡಿ ಅನ್ನುವಂತಹ ಈ ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಯಾಕೆ ಇದನ್ನು ತೆಗೆದುಕೊಂಡೆ? ಕಾರಣ ಇಷ್ಟೇ, ಎ ಡಿ ಅನ್ನುವಂತಹದ್ದು ಲಂಬ ಆಗಿದೆ. ಲಂಬ ಅಂದಮೇಲೆ ಈ ಭಾಗದಲ್ಲಿ 90 ಡಿಗ್ರಿ ಬರುತ್ತೆ. ಇಲ್ಲಿ 90 ಡಿಗ್ರಿ ಬಂತು ಅಂದರೆ ಎ ಡಿ ಬಿ ಅನ್ನುವಂತಹದ್ದು ಒಂದು ಲಂಬಕೋನ ತ್ರಿಭುಜ ಆಗುತ್ತೆ. ಈ ಲಂಬಕೋನ ತ್ರಿಭುಜ ಆದಮೇಲೆ ನಾವು ಇದಕ್ಕೆ ಪೈಥಾಗರಸ್ನ ಪ್ರಮೇಯವನ್ನು ಅನ್ವಯಿಸಬಹುದು. ಪೈಥಾಗರಸ್ನ ಪ್ರಮೇಯವನ್ನು ಅನ್ವಯಿಸಬೇಕಾದ್ರೆ ನಮಗೆ ಯಾವುದಾದ್ರೂ 2 ಬಾಹುಗಳ ಉದ್ದ ಗೊತ್ತಿರಬೇಕು. ಈಗಾಗಲೇ ವಿಕರ್ಣದ ಉದ್ದ ಗೊತ್ತಿದೆ. ಇದನ್ನು ವಿಕರ್ಣ ಅಂತ ಕರಿತೀವಿ. ಯಾಕಂದರೆ 90 ಡಿಗ್ರಿಗೆ ಅಭಿಮುಖವಾಗಿದೆ, ಆದ್ದರಿಂದ ಇದು ವಿಕರ್ಣ ಆಗುತ್ತೆ. ಇನ್ನುಳಿದಂತೆ ನಾವು ಕಂಡುಹಿಡಿಬೇಕಾಗಿರೋದು ಎ ಡಿಯನ್ನು, ಅದು ಗೊತ್ತಿಲ್ಲ. ಹಾಗಾದರೆ ಬಿ ಡಿಯ ಉದ್ದ ಎಷ್ಟು ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಮೊದಲಿಗೆ ಈ ತ್ರಿಭುಜಕ್ಕೆ ಪೈಥಾಗರಸ್ನ ಪ್ರಮೇಯವನ್ನು ಅನ್ವಯಿಸಿದ್ರೆ ಏನು ಬರುತ್ತೆ? ವಿಕರ್ಣದ ವರ್ಗ, ಗಮನಿಸಿ, ಎ ಬಿ ಸ್ಕ್ವೇರ್, ಇದರ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಇರುತ್ತೆ. ಅಂದರೆ ಎ ಡಿ ಸ್ಕ್ವೇರ್ ಹಾಗೆ ಬಿ ಡಿ ಸ್ಕ್ವೇರ್ ಇವೆರಡರ ಮೊತ್ತಕ್ಕೆ ಈ ಎ ಬಿ ಸ್ಕ್ವೇರ್ ಸಮ ಇರುತ್ತೆ. ನಮಗೆ ಬೇಕಾಗಿರುವಂತಹದ್ದು ಎ ಡಿಯ ಬೆಲೆ. ಹಾಗಾಗಿ ಎ ಡಿಯನ್ನು ಇಲ್ಲೇ ಉಳಿಸ್ತೀನಿ, ಬಿ ಡಿ ಸ್ಕ್ವೇರನ್ನು ಈ ಕಡೆ ಹಾಕ್ತೀನಿ. ಆಗ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಆಗುತ್ತೆ.
ನಮಗೆ ಎ ಬಿಯ ಬೆಲೆ ಗೊತ್ತು, ಆದರೆ ಬಿ ಡಿಯ ಬೆಲೆ ಗೊತ್ತಿಲ್ಲ. ಗಮನಿಸಿ, ಬಿ ಇಂದ ಸಿಗೆ 24 ಸೆಂಟಿಮೀಟರ್ ಇದೆ, ಯಾಕಂದರೆ ಇಲ್ಲಿರುವಂತಹ 3 ಬಾಹುಗಳ ಅಳತೆ ಸಮ. ಹಾಗಿದ್ಮೇಲೆ ಬಿ ಇಂದ ಡಿಗೆ ಮತ್ತು ಡಿ ಇಂದ ಸಿಗೆ ಸಮಭಾಗಗಳಾಗಿ ಹಂಚಿದ್ರೆ ಇದು 12 ಸೆಂಟಿಮೀಟರ್, ಇದು 12 ಸೆಂಟಿಮೀಟರ್ ಆಗುತ್ತೆ. ಅಲ್ಲಿಗೆ ಬಿ ಡಿಯ ಉದ್ದ 12 ಸೆಂಟಿಮೀಟರ್ ಆಯಿತು. ಹಾಗಾದರೆ ಈ ಬೆಲೆಗಳನ್ನು ಇಲ್ಲಿಗೆ ಉಪಯೋಗಿಸ್ಕೊಳ್ಳೋಣ. ಮೊದಲಿಗೆ ನನಗೆ ಎ ಡಿ ಸ್ಕ್ವೇರ್ ಬೇಕಿಲ್ಲ, ಹಾಗಾಗಿ ಇಲ್ಲಿ ವರ್ಗಮೂಲಗಳನ್ನು ಹಾಕೊಂಡ್ಬಿಡ್ತೀನಿ. ಇಲ್ಲಿ ವರ್ಗಮೂಲಗಳನ್ನು ಎರಡೂ ಬದಿಯಲ್ಲಿ ಹಾಕಿದ್ರೆ ಎ ಡಿ ಸ್ಕ್ವೇರ್ಗೆ ವರ್ಗಮೂಲ ಹಾಕಿದ್ರೆ ಎ ಡಿ ಆಗುತ್ತೆ. ಇನ್ನು ಉಳಿದಂತೆ ಬಲಭಾಗಕ್ಕೆ ವರ್ಗಮೂಲವನ್ನು ಹಾಕಿದ್ದೇನೆ. ಈಗ ಎ ಬಿ ಮತ್ತು ಬಿ ಡಿಗೆ ಬೆಲೆಗಳನ್ನು ಹಾಕೋಣ. ಹಾಗೆ ಹಾಕಿದ್ರೆ ಎ ಬಿಯ ಬೆಲೆ 24, ಹಾಗೆ ಬಿ ಡಿಯ ಬೆಲೆ 12. ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ, ಹಾಗಾಗಿ ಇದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರೆದುಕೊಳ್ತಾ ಇದ್ದೇನೆ. ನಂತರ 24 ಪ್ಲಸ್ 12 ಅಂದರೆ 36 ಆಯಿತು. 24ರಲ್ಲಿ 12 ಕಳೆದ್ರೆ 12 ಆಯಿತು. ಇಲ್ಲಿ ಗಮನಿಸಿ, 36 ಅನ್ನುವಂಥದ್ದು ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ವರ್ಗಮೂಲದಿಂದ ಸುಲಭವಾಗಿ ಈಚೆ ತೆಗಿಬಹುದು. ಈ 12 ಅಷ್ಟು ಸುಲಭವಾಗಿ ನಾವು ತೆಗೆಯೋದಕ್ಕೆ ಸಾಧ್ಯವಿಲ್ಲ, ಕಾರಣ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಆದರೆ 12 ನಾವು ಈ ರೀತಿಯಾಗಿ ಬರ್ಕೊಳ್ಬೋದು, 4 3ಲಿ ಅಂತ. ಇಲ್ಲಿ 4 ಅನ್ನುವಂತಹದ್ದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಇದನ್ನು ಕೂಡ ಸುಲಭವಾಗಿ ನಾವು ಹೊರಗಡೆಗೆ ತೆಗಿಬಹುದು. 36ರ ವರ್ಗಮೂಲ 6 ಆಗುತ್ತೆ, 4ರ ವರ್ಗಮೂಲ 2 ಆಗುತ್ತೆ. ಈ 3 ಹೊರಗೆ ತೆಗಿಯೋಕ್ಕಾಗ್ತಾ ಇಲ್ಲ, ಹಾಗಾಗಿ √3 ಹಾಗೆ ಬರ್ಕೊಂಡಿದ್ದೇನೆ. 6 12 ಆಗುತ್ತೆ, 12√3 ಸೆಂಟಿಮೀಟರ್ ಆಯಿತು. ಇಲ್ಲಿ ಸಿಕ್ಕಿದ್ದು ನಮಗೆ ಎ ಡಿಯ ಉದ್ದ, ಅಂದರೆ ಇಲ್ಲಿಂದ ಇಲ್ಲಿಗೆ ಇರುವಂತಹ ಉದ್ದ. ನಮಗೆ ಬೇಕಾಗಿರೋದು ಓ ಡಿ ಎಷ್ಟು ಅಂತ. ಈಗಾಗಲೇ ಎ ಡಿಯಲ್ಲಿ 1/3 ಭಾಗ ಓ ಡಿ ಇರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರೋದ್ರಿಂದ ಇದಕ್ಕೆ ಈ ಬೆಲೆಯನ್ನು ಹಾಕೋಣ. ಎ ಡಿಯ ಬೆಲೆ 12√3 ಆಗಿರೋದ್ರಿಂದ ಆ ಬೆಲೆಯನ್ನು ಇಲ್ಲಿ ಹಾಕಿದ್ದೇನೆ. ಈಗ 3ರಿಂದ 12 ಕ್ಯಾನ್ಸಲ್ ಮಾಡೋಣ. 3 1ಲಿ ಹಾಗೆ 3 4ಲಿ. ಅಂತಿಮವಾಗಿ 4√3 ಸೆಂಟಿಮೀಟರ್ ಈ ಓಡಿಯ ಉದ್ದ ಆಯಿತು. ಅಂದರೆ ಇದು ತ್ರಿಜ್ಯದ ಉದ್ದ ಆಯಿತು. ನಾವೀಗ ಇದನ್ನು ಉಪಯೋಗಿಸ್ಕೊಂಡು ಈ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ವೃತ್ತದ ವಿಸ್ತೀರ್ಣ πr². ಪೈನ ಬೆಲೆ ನಮಗೆ ಗೊತ್ತು, 22/7. ಆರ್ನ ಬೆಲೆ ಈಗ ತಾನೇ ಕಂಡು ಹಿಡಿದಿದ್ದೀವಿ, 4√3. ಇದನ್ನು ನಾವು ಸರಳೀಕರಿಸಿದ್ರೆ 22/7 ಹಾಗೆ ಇರುತ್ತೆ. 4ರ ವರ್ಗ 16 ಆಯಿತು. ಹಾಗೆ √3ರ ವರ್ಗ ಅಂತ ಅಂದರೆ ಅದು √9 ಆಗುತ್ತೆ. 9ರ ವರ್ಗಮೂಲ 3 ಆಗುತ್ತೆ. ಅಥವಾ ಇನ್ನೂ ಸುಲಭವಾಗಿ ಹೇಳೋದಾದರೆ ಸ್ಕ್ವೇರ್ಗೆ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 3 ಉಳ್ಕೊಳ್ಳುತ್ತೆ. ಈಗ ಇದಿಷ್ಟನ್ನು ನಾವು ಗುಣಿಸಿ 7ರಿಂದ ಭಾಗಿಸಿದ್ರೆ 150.85 ದೊರೆಯುತ್ತೆ. ಅಲ್ಲಿಗೆ ಈ ವೃತ್ತದ ವಿಸ್ತೀರ್ಣ 150.85 ಚದರ ಸೆಂಟಿಮೀಟರ್. ಮಕ್ಕಳೇ, ನಮಗೀಗ ಬೇಕಾದ ವೃತ್ತದ ವಿಸ್ತೀರ್ಣ ಸಿಕ್ತು. ಈಗ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡ್ರೆ ಅದರಿಂದ ವೃತ್ತದ ವಿಸ್ತೀರ್ಣವನ್ನು ಕಳೆದುಬಿಟ್ರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗುತ್ತೆ. ಬನ್ನಿ ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ನಮಗೊಂದು ಸೂತ್ರ ಇದೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. √3/4 ಇಂಟು ಬಾಹು ಸ್ಕ್ವೇರ್. ಇದನ್ನು ಎ ಸ್ಕ್ವೇರ್ ಅಂತಲೂ ಕೂಡ ನಾವು ಬರ್ಕೊಳ್ತೇವೆ. ಬಾಹು ಅಂತಂದರೆ ಇಲ್ಲಿರುವಂತಹ ಈ 24 ಸೆಂಟಿಮೀಟರ್ ಅನ್ನುವಂತಹ ಉದ್ದ. ಈ ಬೆಲೆಯನ್ನು ಇಲ್ಲಿ ಹಾಕೋಣ. √3/4 ಇಂಟು 24 ಸ್ಕ್ವೇರ್ ಆಯಿತು. ಇದನ್ನು ನಾವು ಸರಳೀಕರಿಸಿದ್ರೆ ನಮಗೆ 249.4 ಚದರ ಸೆಂಟಿಮೀಟರ್ ದೊರೆಯುತ್ತೆ. ಇದು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಆಯಿತು. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೋಸ್ಕರ ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣದಿಂದ ಈ ವೃತ್ತದ ವಿಸ್ತೀರ್ಣವನ್ನು ಕಳೆಯೋಣ. ಹಾಗೆ ಕಳೆದಾಗ ನಮಗೆ 98.55 ಚದರ ಸೆಂಟಿಮೀಟರ್ ದೊರೆಯುತ್ತೆ. ಮಕ್ಕಳೇ, ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಾವು ಬಿಡಿಸಬಹುದಾಗಿದೆ. ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು.